ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಬೆಂಗಳೂರು ಟಿಟಿಡಿ ಆಲಯದಲ್ಲಿ ಸಂಪ್ರದಾಯಬದ್ಧವಾಗಿ ಶ್ರೀ ಶ್ರೀನಿವಾಸ ಕಲ್ಯಾಣ. ಪಟ್ಟು ವಸ್ತ್ರಗಳು ದಿವ್ಯಾಭರಣಗಳೊಂದಿಗೆ ದೇದೀಪ್ಯಮಾನವಾಗಿ ದರ್ಶನವಿತ್ತ ಸ್ವಾಮಿ ಅಮ್ಮನವರು. ಬೆಂಗಳೂರಿನಲ್ಲಿ ವೈಭವೋಪೇತವಾಗಿ ಪ್ರಾರಂಭವಾದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಆರಾಧನೋತ್ಸವಗಳು. ವಿಜಯವಾಡದಲ್ಲಿ ನಯನಾನಂದಕರವಾಗಿ ಶ್ರೀ ದುರ್ಗಾ ಮಲ್ಲೇಶ್ವರ ಸ್ವಾಮಿಯವರ ರಥೋತ್ಸವ ಸೇವೆ. ರಾಜ್ಯಾದ್ಯಂತ ನೆರವೇರುತ್ತಿರುವ ಮಹಾಶಿವರಾತ್ರಿ ಉತ್ಸವ ಸಂಭ್ರಮಗಳು. ಆಲಯಗಳಲ್ಲಿ ನೆರವೇರುತ್ತಿರುವ ಪ್ರತ್ಯೇಕ ಪೂಜೆ, ಅಭಿಷೇಕಗಳು, ಅಲಂಕಾರಗಳು. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಅತ್ಯಂತ ವೈಭವದಿಂದ ಆಚರಿಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಈ ಆಲಯದಲ್ಲಿ ಪ್ರತಿ ಶನಿವಾರ ಹಾಗೂ ಭಾನುವಾರಗಳಲ್ಲಿ ಕಲ್ಯಾಣೋತ್ಸವವನ್ನು ನಿರ್ವಹಿಸಲಾಗುವುದು. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಟು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆ ವಸ್ತ್ರ, ಸಕಲ ವರ್ಣಗಳು, ಪರಿಮಳಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ಆನಂತರ ವಿಶ್ವಕ್ಸೇನಾರಾಧನೆ, ಪುಣ್ಯಾಹ ವಾಚನ, ಕಂಕಣ ಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ ಆಗಮುಕ್ತ ವಿಧಿಯಂತೆ ಕಲ್ಯಾಣವನ್ನು ನಡೆಸಿದರು. ಭಕ್ತರು ಶ್ರೀನಿವಾಸನ ಕಲ್ಯಾಣವನ್ನು ವೀಕ್ಷಿಸಿ ವೈಕುಂಠಪತಿಯ ಅನುಗ್ರಹವನ್ನು ಪಡೆದರು. ವಕ್ಷಕ್ಕೆ ಕಾಲಿಟ್ಟನು ಗೋವಿಂದ, ಅವನ ಕಾಲ ನೇತ್ರವಾಗಿಸುತ್ತಿದನು ಗೋವಿಂದ. ಮಹಾಲಕ್ಷ್ಮಿ ಕೋಪಗೊಂಡು ಭುವಿಗೆ ಬಂದಳು ಗೋವಿಂದ, ಎಷ್ಟು ಬೇಡಿದರು ತಾಯಿ ಕರಗಲಿಲ್ಲ ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಪ್ರಿಯ ಸತಿಯ ಯೋಗಕ್ಕೆ ಚಿಂತಿಸಿದನು ಗೋವಿಂದ, ದಟ್ಟ ಅರಣ್ಯಕ್ಕೆ ಬಂದು ಹುಡುಕಿದನು ಗೋವಿಂದ. ನಿರಾಹಾರಿಯಾಗಿ ಶೇಷಗಿರಿಗೆ ಬಂದನು ಗೋವಿಂದ, ವಾಲ್ಮೀಕದ ನಿವಾಸವಾದನು ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಬ್ರಹ್ಮರುದ್ರರು ಇವನ ಕಾಣಲು ಬಂದರು ಗೋವಿಂದ, ಬ್ರಹ್ಮನು ಗೋವಿನ ರೂಪ ತಾಳಿದನು ಗೋವಿಂದ. ಗೋವಿನ ತರುವಾಗಿ ಬಂದ ರುದ್ರ ಗೋವಿಂದ, ಅವುಗಳನ್ನು ಚೋಳಪತಿಗೆ ಮಾರಿದರು ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಗೋಮಾತೆ ವಾಲ್ಮೀಕ
ತಿರುಪತಿಯ ಪ್ರಸಿದ್ಧ ಶೈವ ಕ್ಷೇತ್ರವಾಗಿ ಪ್ರಖ್ಯಾತಿ ಹೊಂದಿರುವ ಕಪಿಲತೀರ್ಥದ ಶ್ರೀ ಕಪಿಲೇಶ್ವರ ಸ್ವಾಮಿ ಆಲಯದಲ್ಲಿ ವಾರ್ಷಿಕ ಉತ್ಸವವು ಅತ್ಯಂತ ವೈಭವೋಪೇತವಾಗಿ ಪರಿಸಮಾಪ್ತಿಯಾದವು. ತಿರುಮಲ ತಿರುಪತಿ ದೇವಸ್ಥಾನಂ ಸ್ವಾಮಿಯವರ ಬ್ರಹ್ಮೋತ್ಸವವನ್ನು ವೈಭವವಾಗಿ ನಿರ್ವಹಿಸಿದೆ. ಉತ್ಸವಗಳ ಕೊನೆಯ ದಿನ ಶುಕ್ರವಾರ ಸಾಯಂಕಾಲ ಧ್ವಜ ಅವರೋಹಣವನ್ನು ನಿರ್ವಹಿಸಿದರು. ಮೊದಲಿಗೆ ಅರ್ಚಕರು ಧ್ವಜಸ್ತಂಭಕ್ಕೆ ವಿಶೇಷ ಪೂಜೆಗಳನ್ನು ಮಾಡಿ ತಾಳಮೇಳ ಮಂಗಳವಾದ್ಯಗಳ ನಡುವೆ ಬ್ರಹ್ಮೋತ್ಸವಕ್ಕೆ ಬಂದ ಮುಕ್ಕೋಟಿ ದೇವರುಗಳಿಗೆ ಬೀಳ್ಕೊಟ್ಟು ಧ್ವಜ ಅವರೋಹಣವನ್ನು ನಿರ್ವಹಿಸಿದರು. ಇನ್ನು ಬ್ರಹ್ಮೋತ್ಸವಗಳ ಅಂಗವಾಗಿ ಧ್ವಜ ಅವರೋಹಣದ ನಂತರ ರಾವಣ ವಾಹನ ಸೇವೆ ನೇತ್ರಪೂರ್ವವಾಗಿ ಜರುಗಿತು. ಅರ್ಚಕರು ಸ್ವಾಮಿ ಅಮ್ಮನವರನ್ನು ಸಕಲ ಶೋಭಿತವಾಗಿ ಅಲಂಕರಿಸಿ ರಾವಣ ವಾಹನದಲ್ಲಿ ಆಸೀನಗೊಳಿಸಿದರು. ನಂತರ ಭಕ್ತರ ಕೋಲಾಟ ಮಂಗಳವಾದ್ಯಗಳ ನಡುವೆ ತಿರುನಗರಿ ಬೀದಿಗಳಲ್ಲಿ ಸ್ವಾಮಿಯವರ ರಾವಣ ವಾಹನ ಸೇವೆ ಮನೋಹರವಾಗಿ ನಿರ್ವಹಿಸಿದರು. ಭಕ್ತರು ಸ್ವಾಮಿಯವರನ್ನು ದರ್ಶಿಸಿ ಕರ್ಪೂರ ನೀರಾಜನವನ್ನು ಸಮರ್ಪಿಸಿದರು. ಬೆಂಗಳೂರಿನ ಜಯನಗರದ 5ನೇ ಹಂತದಲ್ಲಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಸಪ್ತಾಹ ಮಹೋತ್ಸವವನ್ನು ಆಚರಿಸಲಾಯಿತು. ಈ ಪ್ರಯುಕ್ತ ಶ್ರೀರಾಯರ ಮಠದಲ್ಲಿ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ 404ನೇ ಪಟ್ಟಾಭಿಷೇಕ 430ನೇ ಜನ್ಮ ದಿನೋತ್ಸವವನ್ನು ಆಚರಿಸಲಾಯಿತು. ಈ ಪ್ರಯುಕ್ತ ಶ್ರೀ ಗುರು ರಾಘವೇಂದ್ರರ ಬೃಂದಾವನಕ್ಕೆ ಫಲಪಂಚಾಮೃತಗಳಿಂದ ಸಂಪ್ರದಾಯಬದ್ಧವಾಗಿ ಅಭಿಷೇಕವನ್ನು ಮಾಡಿದರು. ನಂತರ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನ ಬಾಳಗಾರು ಶ್ರೀ ಮದಾರ್ಯ ಅಕ್ಷೋಭ್ಯ ತೀರ್ಥ ಮೂಲ ಸಂಸ್ಥಾನದ ಪ್ರಸ್ತುತ ಪೀಠಾಧಿಪತಿಗಳಾದ ಪರಮ ಪೂಜ್ಯ 1008 ಶ್ರೀ 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 ಅಕ್ಷೋಭ್ಯ ರಾಮಪ್ರಿಯ ತೀರ್ಥ ಶ್ರೀಪಾದರ ಅಮೃತ ಹಸ್ತಗಳಿಂದ ಮೂಲ ಬೃಂದಾವನಕ್ಕೆ ಮಹಾಮಂಗಳಾರತಿಯನ್ನು ನೆರವೇರಿಸಿದರು. ನಂತರ ನೂತನವಾದ ಸ್ವರ್ಣ ಪಾದುಕೆಗಳಿಗೆ ಶ್ರೀ ಅವರು ಪ್ರತ್ಯೇಕ ಪೂಜೆಯನ್ನು ನಿರ್ವಹಿಸಿ ಆರತಿಯನ್ನು ಬೆಳಗಿದರು. ತದನಂತರ ಪ್ರಹ್ಲಾದರಾಯರ ವಿಗ್ರಹಕ್ಕೆ ಪೂಜಿಸಿದ ಬಳಿಕ ಶ್ರೀ ಪ್ರಹ್ಲಾದರಾಯರ ವಿಗ್ರಹವನ್ನು ಸ್ವರ್ಣ ಪಲ್ಲಕ್ಕಿಯಲ್ಲಿರಿಸಿದರು. ಹಾಗೆಯೇ ನೂತನವಾಗಿರುವ ಸ್ವರ್ಣ ಪಾದುಕೆಗಳನ್ನು ಶ್ರೀಗಳು ಶಿರದ ಮೇಲೆ ಹೊತ್ತು ಆಲಯ ಪ್ರದಕ್ಷಿಣೆಯಾಗಿ ತಂದು ಪಲ್ಲಕ್ಕಿಯಲ್ಲಿರಿಸಿದರು. ನಂತರ ಆಲಯದ ಪ್ರದಕ್ಷಿಣೆಯಾಗಿ ಪಲ್ಲಕ್ಕಿ ಉತ್ಸವ ನೆರವೇರಿಸಿದರು. ನೂತನ ಪಾದುಕೆಗಳನ್ನು ತಂದು ಸುಂದರವಾಗಿ ಸಜ್ಜಾದ ಸಿಂಹಾಸನದ ಮೇಲೆ ಆಸೀನಗೊಳಿಸಿದರು. ಆನಂತರ ಶ್ರೀಗಳು ಶ್ರೀ ಪ್ರಹ್ಲಾದರಾಯರಿಗೆ ನೂತನ ಪಾದುಕೆಗಳಿಗೆ ಹಾಗೂ ಶ್ರೀರಾಯರಿಗೆ ಸ್ವಾಮೀಜಿಯವರಿಗೆ ಪುಷ್ಪಗಳಿಂದ ಪುಷ್ಪಾಭಿಷೇಕವನ್ನು ನೆರವೇರಿಸಿ ಆರತಿಯನ್ನು ಬೆಳಗಿದರು. ನಂತರ ಸ್ವಾಮೀಜಿಯವರು ಭಕ್ತರನ್ನುದ್ದೇಶಿಸಿ ಅನುಗ್ರಹ ಸಂದೇಶ ನೀಡಿದರು. ಈ ಪೂಜೆಗಳಲ್ಲಿ ಅಸಂಖ್ಯಾತ ಭಕ್ತರು ಭಾಗಿಯಾಗಿ ಸ್ವಾಮಿಗಳ ಹಾಗೂ ಶ್ರೀ ಗುರು ರಾಘವೇಂದ್ರರ ಕೃಪೆಗೆ ಪಾತ್ರರಾದರು. ತುಂಗಾ ತೀರದ ಪವಿತ್ರ ಕ್ಷೇತ್ರ ಮಂತ್ರಾಲಯದಲ್ಲಿ ಇಂದು ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರ ಮೂಲ ವೃಂದಾವನ ಸನ್ನಿಧಾನದಲ್ಲಿ ಶ್ರೀರಾಯರ ಪೀಠದಲ್ಲಿ ಕಂಗೊಳಿಸ್ತಾ ಇರುವಂತಹ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಇದೇ ಹೊತ್ತಿನಲ್ಲಿ ಶ್ರೀರಾಯರ ಮೂಲ ಪಾದುಕೆಗಳಿಗೆ ರಾಯರೇ ತಮ್ಮ ಶಿಷ್ಯರಾದ ಶ್ರೀ ಯೋಗೀಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ದಯಪಾಲಿಸಿದ ಮೂಲ ಪಾದುಕೆಗಳನ್ನು ಇಟ್ಟುಕೊಂಡು ಅಲ್ಲಿ ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರ ವೇದಾಂತ ಸಾಮ್ರಾಜ್ಯ ಪಟ್ಟಾಭಿಷೇಕೋತ್ಸವವನ್ನು ವೈಭವದಿಂದ ನೆರವೇರಿಸ್ತಾ ಇದ್ದಾರೆ. ಅದರ ಪ್ರತಿಬಿಂಬವೋ ಎನ್ನುವಂತೆ ಕರ್ನಾಟಕದ ರಾಜಧಾನಿಯ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠಗಳ ರಾಜಧಾನಿ ಈ ಜಯನಗರ ಮಠದಲ್ಲಿ ಈ ಹೊತ್ತು ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರಿಗೆ ವೇದಾಂತ ಸಾಮ್ರಾಜ್ಯ ಪಟ್ಟಾಭಿಷೇಕೋತ್ಸವದ ಶುಭ ಸಂದರ್ಭದಲ್ಲಿ ಪ್ರಾತಃ ಕಾಲದಲ್ಲಿ ಪಂಚಾಮೃತ ಅಭಿಷೇಕ, ಸಹಸ್ರ ಕಲಶ ಕ್ಷೀರಾಭಿಷೇಕ ಪುರಸ್ಸರ ಪಂಚಾಮೃತ ಅಭಿಷೇಕ ಮತ್ತು ಈಗ ಗುರುರಾಜರ ಪ್ರಹ್ಲಾದರಾಜರ ಉತ್ಸವ ಮೂರ್ತಿಗೆ ಮತ್ತು ಇವತ್ತು ಹೊಸದಾಗಿ ಸಮರ್ಪಿತವಾದಂತಹ ಸುವರ್ಣ ಪಾದುಕೆಗಳಿಗೆ ಅಭಿಷೇಕ ಮಾಡ್ತಾ ಇದ್ದರೆ ಮಂತ್ರಾಲಯದ ಪಾದುಕೆಗಳ ಪ್ರತಿಬಿಂಬವೋ ಎನ್ನುವಷ್ಟು
ಸುಂದರವಾಗಿ ಭಕ್ತಿಪೂರ್ವಕವಾಗಿ ಅವರು ಸಮರ್ಪಿಸಿರೋದರಿಂದ ರಾಯರು ಅದನ್ನು ಸ್ವೀಕರಿಸಿದ್ದಾರೆ. ಈ ವಿಚಾರವನ್ನು ನಾವು ಮಂತ್ರಾಲಯ ಸ್ವಾಮಿಗಳವರಿಗೆ ತಿಳಿಸಿ ಅವರಿಂದಲೂ ಕೂಡ ಅವರಿಗೆ ಸೇವಾಕರ್ತರಿಗೆ ಆಶೀರ್ವಾದ ದೊರಕುವಂತೆ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ. 2 ಪಾದುಕೆಗಳು, ಎಲ್ಲರಿಗೂ 2 ಪಾದ ಇರುತ್ತೆ, ಆದ್ದರಿಂದ 2 ಇರಬೇಕು ಪಾದುಕೆಗಳು. 1 3 ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ 2 ಪಾದುಕೆಗಳನ್ನು 1 ಅಂತ ತಿಳಿಬೇಕೋ 2 ಪ್ರತ್ಯೇಕ ಅಂತ ತಿಳಿಬೇಕೋ ಅಂತ ಪ್ರಶ್ನೆ. ಈಗ ಸಾಮಾನ್ಯವಾಗಿ ಗುರುಗಳಿಗೆ ನಮಸ್ಕಾರ ಅಂತ ಅನ್ನುವಾಗ 2 ಪಾದಗಳನ್ನು ಸೇರಿ ಒಂದಾಗಿ ಭಾವಿಸಿ ಪಾದಕಮಲ ಅಂತ ನಾವು ನಮಸ್ಕಾರ ಮಾಡ್ತೀವಿ. ಆದರೆ ಇತರರ ವಿಚಾರ ಏನು ಮಾಡ್ತೀರೋ ನೋಡಿಕೊಳ್ಳಿ. ರಾಘವೇಂದ್ರ ಗುರು ಸಾರ್ವಭೌಮರ ಪಾದಗಳಿಗೆ ನಮಸ್ಕಾರ ಮಾಡುವಾಗ ಒಂದೊಂದು ಪಾದವು ವಿಶಿಷ್ಟ ಅಂತಲೇ ತಿಳ್ಕೊಳ್ಳಿ ಅಂತ ಹೇಳಿದವರು ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಪೂರ್ವಾಶ್ರಮದ ಸಾಕ್ಷಾತ್ ಸೋದರಳಿಯಂದಿರು, ಜೊತೆಗೆ ಅಧ್ಯಯನ ಮಾಡಿದವರು. ಆದರೆ ಇವತ್ತು ಗುರು ಸಾರ್ವಭೌಮರು ಪೀಠದಲ್ಲಿ ಕೂತಾಗ ಆಪ್ತ ಶಿಷ್ಯರಾಗಿ ದೇಹ ಸಂಬಂಧದಿಂದಲೂ ವಿದ್ಯಾ ಸಂಬಂಧದಿಂದಲೂ ಮತ್ತು ಅವರ ಆಜ್ಞಾಕಾರಿಗಳಾದ ತ್ವದೀಯರಾದ ಭಗವದ್ಭಕ್ತರಾದ ಕಾಶ್ಯಪ ಗೋತ್ರದಲ್ಲಿ ಸಂಭವಿಸಿದಂತಹ ಲಕ್ಷ್ಮೀ ನರಸಿಂಹಾಚಾರ್ಯರ ಪುತ್ರರು, ಗೋಪಿಕಾಂಬಾದೇವಿಯರ ಪುತ್ರರು, ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಚಿತ್ರ ಚರಿತ್ರೆಯನ್ನು ಅವರ ಎದುರಿಗೆ ವಿವಿಧ ಸರ್ಗಗಳಲ್ಲಿ ವಿವಿಧ ವೃತ್ತಗಳಲ್ಲಿ ಅವರ ಮಹಾನ್ ಮಹಿಮೆಯನ್ನು ವರ್ಣಿಸ್ತಾ ಒಂದೇ ಒಂದು ಪವಾಡದ ಮಾತನ್ನು ಆಡದಲೇ ಬೇಕಾದಷ್ಟು ಮಹಿಮೆಗಳು ರಾಯರ ಕಾಲದಲ್ಲೇ ನಡೆದಿವೆ. ಅದನ್ನು ಹೇಳಿದರೆ ರಾಯರು ಒಪ್ಪುತ್ತೇ ಇರಲಿಲ್ಲ. ನಮ್ಮ ವೃಂದಾವನ ಪ್ರವೇಶ ನಂತರ ಸ್ತುತಿಸುವಂಥ ಭಕ್ತರು ಬೇಕಾದ್ದನ್ನು ಸ್ತುತಿಸಿ, ನನ್ನ ಎದುರಿಗೆ ಭಗವದ್ಭಕ್ತನನ್ನಾಗಿ ನನ್ನನ್ನು ಚಿತ್ರಿಸಬಹುದೇ ಹೊರತು ಮಹಿಮಾ ಪುರುಷನನ್ನಾಗಿ ನೀನು ಬರೆಯಲೂಬಾರದು, ನಾನು ಅದನ್ನು ಒಪ್ಪಲೂಬಾರದು ಅನ್ನುವಂತಹ ವಿಶಿಷ್ಟ ವಿನಯಶಾಲಿಗಳು ನಮ್ಮ ರಾಘವೇಂದ್ರ ಗುರು ಸಾರ್ವಭೌಮರು. ಅದು ದೇವತೆಗಳ ಧರ್ಮ. ಅದು ಕಲಿಯುಗದಲ್ಲಿ ಅವತರಿಸಿದ್ದರೆ ಅವರು ದೇವತೆಗಳು ಅಂತ ತೋರಿಸಿಕೊಳ್ಳದೆ ತಮ್ಮ ಸ್ವರೂಪವನ್ನು ಎಷ್ಟೆಷ್ಟು ಗುಪ್ತವಾಗಿ ಮಾಡಿಕೊಳ್ತಾರೆ, ಗೂಹನ ಮಾಡಿಕೊಳ್ತಾರೆ, ಅಷ್ಟಷ್ಟು ಪರಮಾತ್ಮ ಸುಪ್ರೀತನಾಗ್ತಾನೆ, ಅವರನ್ನು ಮೆರೆಸ್ತಾನೆ ಅಂತಂದರೆ ಸಾಮಾನ್ಯ ಮಾನವರು ಊಹೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಎತ್ತರಕ್ಕೆ ಮೆರೆಸ್ತಾನೆ ಅನ್ನಲಿಕ್ಕೆ ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರೇ ನಿದರ್ಶನ, ಬೇರೆ ಯಾರೂ ಅಲ್ಲ. ತಿರುಪತಿಯಲ್ಲಿ ಜಾಂಬವಂತ ಪ್ರತಿಷ್ಠಿತ ಆಲಯವಾಗಿ ಪ್ರಖ್ಯಾತಿ ಹೊಂದಿರುವ ಶ್ರೀ ಕೋದಂಡರಾಮಸ್ವಾಮಿ ಆಲಯದಲ್ಲಿ ಶುಕ್ರವಾರ ಸಂಜೆ ಹನುಮಂತ ವಾಹನ ಸೇವೆಯು ಘನವಾಗಿ ಜರುಗಿತು. ತಿರುಮಲ ತಿರುಪತಿ ದೇವಸ್ಥಾನಂ ಅನುಬಂಧವಾಗಿರುವ ಈ ಆಲಯದಲ್ಲಿ ಪ್ರತಿ ತಿಂಗಳ ಅಮಾವಾಸ್ಯೆಯ ದಿನ ಸಹಸ್ರ ಕಳಶಾಭಿಷೇಕವನ್ನು ವಿಶೇಷವಾಗಿ ನಿರ್ವಹಿಸುವರು. ಈ ಸಂದರ್ಭವಾಗಿ ಶುಕ್ರವಾರ ಸಂಜೆ ಅರ್ಚಕರು ಶ್ರೀರಾಮಚಂದ್ರಮೂರ್ತಿಗೆ ಬಂಗಾರದ ಆಭರಣಗಳು, ಸುಗಂಧ ಪುಷ್ಪಮಾಲೆಗಳಿಂದ ಅಲಂಕರಿಸಿ ಪ್ರಿಯ ಹನುಮಂತ ವಾಹನದಲ್ಲಿ ಆಸೀನರನ್ನಾಗಿಸಿ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿದರು. ಆನಂತರ ತಾಳಮೇಳ, ಮಂಗಳವಾದ್ಯಗಳ ನಡುವೆ ಆಲಯದ ಮಾಡಬೀದಿಗಳಲ್ಲಿ ಹನುಮಂತ ವಾಹನ ಸೇವೆ ಶೋಭಾಯಮಾನವಾಗಿ ಸಾಗಿತು. ವಿಜಯವಾಡ ಇಂದ್ರಕೇಲಾದ್ರಿಯಲ್ಲಿ ಆದಿ ದಂಪತಿಗಳ ರಥೋತ್ಸವ ಆಧ್ಯಾತ್ಮಿಕ ಶೋಭೆಯನ್ನು ತಂದಿದೆ. ಶ್ರೀ ದುರ್ಗಾ ಮಲ್ಲೇಶ್ವರರು ಸರ್ವಾಲಂಕಾರ ಶೋಭಿತರಾಗಿ ರಥೋತ್ಸವದಲ್ಲಿ ವಿಹರಿಸುತ್ತಾ ಭಕ್ತರಿಗೆ ದರ್ಶನವಿತ್ತರು. ಆಲಯದಿಂದ ತಿರುಚಿಯಲ್ಲಿ ವಿಹರಿಸುತ್ತಾ ಇಂದ್ರಕೇಲಾದ್ರಿಯಿಂದ ಕೆಳಗೆ ತಲುಪಿದ ಸ್ವಾಮಿ ಅಮ್ಮನವರಿಗೆ ಸುಂದರವಾಗಿ ಅಲಂಕರಿಸಿದ ರಥದಲ್ಲಿ ಆಸೀನರನ್ನಾಗಿಸಿದರು. ನಂತರ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿದ ನಂತರ ಮಹಿಳೆಯರ ಕೋಲಾಟ ಪ್ರದರ್ಶನಗಳು, ಮಂಗಳವಾದ್ಯಗಳ ನಡುವೆ ಪುರಬೀದಿಗಳಲ್ಲಿ ರಥೋತ್ಸವ ವೈಭವವಾಗಿ ಸಾಗಿತು. ರಥವನ್ನು ಎಳೆಯುತ್ತಾ ಭಕ್ತರು ಆದಿದಂಪತಿಗಳ ಸೇವೆಯಲ್ಲಿ ತಲ್ಲೀನರಾದರು. ಪ್ರಸಿದ್ಧ ಕ್ಷೇತ್ರ ಸಿಂಹಾಚಲಂನ ಶ್ರೀ ವರಾಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರಿಗೆ ಅಮಾವಾಸ್ಯೆಯನ್ನು ಪುರಸ್ಕರಿಸಿ ಅನೇಕ ಪೂಜಾದಿ ಕಾರ್ಯಕ್ರಮಗಳನ್ನು ನಿರ್ವಹಿಸಿದರು. ಅಪ್ಪನ್ನ ಉತ್ಸವ ಮೂರ್ತಿ ಶ್ರೀ ಗೋವಿಂದರಾಜಸ್ವಾಮಿಯವರನ್ನು ಉಭಯ ದೇವಿಯರ ಸಮೇತರಾಗಿ ಪ್ರತ್ಯೇಕ ಅಲಂಕಾರಗಳೊಂದಿಗೆ ಪಲ್ಲಕ್ಕಿಯಲ್ಲಿ ಆಸೀನರನ್ನಾಗಿಸಿ ಪೂಜೆಗಳನ್ನು ನಿರ್ವಹಿಸಿದರು. ಆನಂತರ ತಾಳಮೇಳ, ಮಂಗಳವಾದ್ಯಗಳ ನಡುವೆ ಸಿಂಹಾಚಲಂ ಆಲಯದ ತಿರುಬೀದಿಗಳಲ್ಲಿ ಅಪ್ಪನ್ನ ತಿರುಬೀದಿ ಉತ್ಸವ ಘನವಾಗಿ ಜರುಗಿತು. ಭಕ್ತರು ಸ್ವಾಮಿ ಅಮ್ಮನವರನ್ನು ದರ್ಶಿಸಿ ಪುನೀತರಾದರು.
ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಶ್ರೀ ಕ್ಷೇತ್ರ ಹೆಮದಳದಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಮಂಡಲ ಪೂಜೆ ಮತ್ತು ಕಲ್ಯಾಣೋತ್ಸವವನ್ನು ನೆರವೇರಿಸಲಾಯಿತು. ಈ ಪ್ರಯುಕ್ತ ಆಲಯದಲ್ಲಿ ಮುಂಜಾನೆ ಸ್ವಾಮಿಗೆ ಮಂಡಲ ಪೂಜೆಯನ್ನು ನೆರವೇರಿಸಿದರು. ಮಂಡಲ ಪೂಜೆಯ ನಂತರ ಹೋಮವನ್ನು ನೆರವೇರಿಸಿ ಪೂರ್ಣಾಹುತಿ ಸಲ್ಲಿಸಿದರು. ಆನಂತರ ಆಲಯದ ಆವರಣದಲ್ಲಿ ಸ್ಥಾಪಿಸಿದ ಕಳಶದ ಪುಣ್ಯ ಜಲದಿಂದ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಅಭಿಷೇಕವನ್ನು ನೆರವೇರಿಸಿ ಆರತಿಯನ್ನು ಬೆಳಗಿದರು. ತದನಂತರ ಮಧ್ಯಾಹ್ನ ಸ್ವಾಮಿಗೆ ಕಲ್ಯಾಣೋತ್ಸವವನ್ನು ನೆರವೇರಿಸಲಾಯಿತು. ಮೊದಲಿಗೆ ಅರ್ಚಕರು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಪ್ರತ್ಯೇಕ ಕಲ್ಯಾಣ ವೇದಿಕೆಯಲ್ಲಿ ಆಸೀನರನ್ನಾಗಿಸಿ ಕಳಶ ಪೂಜೆ, ಪುಣ್ಯಾಹವಾಚನ, ವಿಶ್ವಕ್ಸೇನಾರಾಧನೆ, ಅಂಕುರಾರ್ಪಣೆ, ಕನ್ಯಾದಾನ, ಮಾಂಗಲ್ಯ ಪೂಜೆ, ಮಾಂಗಲ್ಯ ಧಾರಣೆ, ಯಜ್ಞೋಪವೀತ ಧಾರಣೆಗಳೊಂದಿಗೆ ಶಾಸ್ತ್ರೋಕ್ತವಾಗಿ ಸ್ವಾಮಿ ಅಮ್ಮನವರ ಕಲ್ಯಾಣವನ್ನು ವೈಭವವಾಗಿ ನೆರವೇರಿಸಿದರು. ಈ ಕಲ್ಯಾಣದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಅಸಂಖ್ಯಾತ ಭಕ್ತರು ಪಾಲ್ಗೊಂಡು ಕಲ್ಯಾಣವನ್ನು ವೀಕ್ಷಿಸಿ ಪುನೀತರಾದರು. ಈ ಕಾರ್ಯಕ್ರಮದಲ್ಲಿ ಧರ್ಮದರ್ಶಿಗಳಾದ ಶ್ರೀ ಜಗದೀಶ್ ಹುಲಿಕಲ್ ರವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ 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 ಶ್ರೀನಿವಾಸ ಗೋವಿಂದ 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 ಶ್ರೀನಿವಾಸ ಗೋವಿಂದ ನೀಲಾದ್ರಿ ನಿಲಯವಾಸ ನಿತ್ಯ ಕಲ್ಯಾಣ ಕರುಣಾಮೂರ್ತಿ ಗೋವಿಂದ ಗೋವಿಂದ ತಿರುಮಲ ವಾಸ ಗೋವಿಂದ ಗೋವಿಂದ ಪೂರ್ಣ ಪುರುಷ ಗೋವಿಂದ ಗೋವಿಂದ ತಿರುಮಲ ವಾಸ ಗೋವಿಂದ ಗೋವಿಂದ ಪೂರ್ಣ ಪುರುಷ ಗೋವಿಂದ ಗೋವಿಂದ ತಿರುಮಲ ವಾಸ ಓಂ ನಮೋ ವೆಂಕಟೇಶಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ. ನೆಲೆಸೋದಕ್ಕಿಂತ ಮೊದಲು, ಅವನ ಜಾಗವನ್ನು ಹುಡುಕೋದಕ್ಕಿಂತ ಮೊದಲು ನಾನು ಮತ್ತು ನನ್ನ ಬಂಧುಗಳಾಗಿರ್ತಕ್ಕಂಥ ಮಿತ್ರರಾಗಿರ್ತಕ್ಕಂಥ ಸುರೇಶ್ ಬಾಬು ಅಂತ ಹೇಳಿ ಅವರು ನಾವು ಇಲ್ಲಿವರೆಗೂ ಬೆಂಗಳೂರಿಂದ ಇಲ್ಲಿ ಹೇಮದಳ ಗ್ರಾಮ, ಚಿತ್ರದುರ್ಗ ಜಿಲ್ಲೆ ಅಥವಾ ಶಿರಾ ತಾಲೂಕು ಇವಿಷ್ಟು ಕ್ಷೇತ್ರಗಳಿಗೆಲ್ಲಕ್ಕೂ ನಿರಂತರವಾಗಿ 2.5 ವರ್ಷಗಳ ಕಾಲ ನಿರಂತರವಾಗಿ ನಾವು ಪ್ರಯಾಣ ಮಾಡಿದ್ವಿ. ಈ ಜಾಗವನ್ನು ಅವನಿಗಾಗಿ ಒಂದು ಕ್ಷೇತ್ರಕ್ಕೆ ಒಂದು ಜಾಗ ಬೇಕಾಗಿತ್ತು. ಆ ಜಾಗವನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ನಿರಂತರವಾಗಿ ನಾವು ಬರ್ತಾ ಇದ್ವಿ. 2.5 ವರ್ಷಗಳ ಕಾಲ ನಿರಂತರವಾಗಿ ನಾವು ಬಂದಾಗ ಎಲ್ಲಿಯೂ ನಮಗೆ ಅಪ್ಪಣೆ ಸಿಗಲಿಲ್ಲ ಸ್ವಾಮಿದು. ಇಲ್ಲೊಬ್ಬರು ನಮ್ಮ ಆತ್ಮೀಯರೊಬ್ಬರಿದ್ದಾರೆ, ಅವ್ರ ಹೆಸರು ಸೋಮಣ್ಣ ಅಂಥೇಳಿ. ಅವ್ರ ಹತ್ರ 18 ಎಕರೆ ಜಾಗ ಇದೆ. ಇಕ್ಕನೂರು ಅಂತ ಒಂದು ಸಣ್ಣ ಗ್ರಾಮ ಇಲ್ಲಿ ಶಿರಾ ತಾಲೂಕಿನಲ್ಲಿ. ಅವರು 18 ಎಕರೆಯನ್ನು ಸ್ವಾಮಿಯವರಿಗೆ ಫ್ರೀಯಾಗಿ ಕೊಟ್ಬಿಡ್ತೀವಿ, ಇಲ್ಲಿ ದೇವಸ್ಥಾನ ಮಾಡಿ ನಾವೇ ನಿಂತು ಎಲ್ಲ ಕೆಲಸ ಕೈಂಕರ್ಯಗಳನ್ನು ಮಾಡಿಕೊಡ್ತೀವಿ ಅಂತಹ ವಿಚಾರಗಳನ್ನು ಅವರು ಹೇಳ್ತಾ ಇದ್ರು. ಆದರೆ ಅಲ್ಲಿ ಹೋಗಿ ಸ್ಕ್ಯಾನಿಂಗ್ ಅಂತಂದರೆ ಈ ಯಾವುದೇ ಒಂದು ಭೂಮಿ ಭಗವಂತನು ನೆಲೆಸೋದಕ್ಕೆ ಯೋಗ್ಯವಾಗಿದೆಯೋ ಯೋಗ್ಯವಾಗಿಲ್ಲವೋ ಅನ್ನುವ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಕ್ರಮ ಇದೆ. ಅದು ನಮ್ಮ ಆಧ್ಯಾತ್ಮ ಪ್ರಪಂಚದಲ್ಲಿ ಮತ್ತು ಸ್ಪಿರಿಚುವಲ್ ವರ್ಲ್ಡಲ್ಲಿ ಕೆಲವೊಂದು ನಾಲೆಡ್ಜ್ಗಳನ್ನು ಭಗವಂತ ಕೆಲವ್ರಿಗೆ ಮಾತ್ರ ಕೊಟ್ಟಿರ್ತಾನೆ. ಆ ಒಂದು ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನು ಶ್ರೀಹರಿ ಈ ನನ್ನಂಥವನಿಗೆ ಆ ಭಿಕ್ಷೆಯಾಗಿ ಕರುಣಿಸಿದ್ದಾನೆ. ಆ ಭಿಕ್ಷಾಪೂರ್ವಕವಾಗಿರ್ತಕ್ಕಂತಹ ಆ ಸರಸ್ವತಿ ವಿದ್ಯೆಯನ್ನು ಉಪಯೋಗಿಸಿಕೊಂಡು ಇಲ್ಲಿ ಬಂದು ಈ ಕ್ಷೇತ್ರದಲ್ಲಿ ನಾನು ಹೇಮದಳ ಗ್ರಾಮದಲ್ಲಿ ಬಂದು ನಿಂತಾಗ ನನಗೆ ಅಪ್ಪಣೆ ಆಯಿತು, ನಾನು ಈ ಜಾಗದಲ್ಲಿ ನೆಲೆ ನಿಲ್ತೀನಿ, ನನಗೆ ಈ ಜಾಗದಲ್ಲಿ ನನಗೆ ಇರಲಿಕ್ಕೆ ನನಗೆ ಇಷ್ಟ ಆಗಿದೆ ಅಂತ. ಇದು ಒಂದು ಭೂವೈಕುಂಠವಾಗಿ ಎಲ್ಲರ ಪಾಪಕರ್ಮಗಳನ್ನು ತೊಳೆದು ಪುಣ್ಯಪ್ರದವಾಗಿರತಕ್ಕಂಥ ಎಲ್ಲ ಅನುಗ್ರಹಪೂರ್ವಕವಾಗಿ ಪ್ರಸಾದಗಳನ್ನು ಶ್ರೀನಿವಾಸ ದೇವರು ಇಲ್ಲಿ ಕರುಣಿಸ್ತಾನೆ ಅನ್ನೋ ನಂಬಿಕೆ ನನಗಿದೆ, ಆ ವಿಶ್ವಾಸ ನನಗಿದೆ, ಆ ಭರವಸೆಯನ್ನು ಶ್ರೀಹರಿ ನನಗೆ ಅದನ್ನು ತಿಳಿಸಿ ಹೇಳಿದ್ದಾನೆ. ಅಷ್ಟೇ ಅಲ್ಲದೆ ಈ ಕ್ಷೇತ್ರದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ದರ್ಶನ ಮಾಡುವ ಸೌಭಾಗ್ಯ ಎಲ್ಲರಿಗೂ ಇರುತ್ತೆ. ಅವರವರ ಬೆಂಗಳೂರಿನಿಂದ ಬರ್ತಕ್ಕಂಥವರಿಗೆ ಒಂದು 160ರಿಂದ 180 ಕಿಲೋಮೀಟರ್ ದೂರ ಇರುತ್ತೆ.
ಚಿತ್ರದುರ್ಗದಿಂದ ಬರ್ತಕ್ಕಂಥವ್ರಿಗೆ 40 ಕಿಲೋಮೀಟರ್ ದೂರ ಇರುತ್ತೆ. ದಾವಣಗೆರೆಯಿಂದ ಬರ್ತಕ್ಕಂಥವ್ರಿಗೆ 80ರಿಂದ 90 ಕಿಲೋಮೀಟರ್ ದೂರ ಇರುತ್ತೆ. ಹಿರಿಯೂರಿಂದ ಬರ್ತಕ್ಕಂಥವರಿಗೆ ಒಂದು 10, 15 ಅಥವಾ 12 ಕಿಲೋಮೀಟರ್ ದೂರ ಇರುತ್ತೆ. ಮತ್ತು ಎಲ್ಲ ರೀತಿಯಲ್ಲೂ ಸದಾ ಇಲ್ಲಿಗೆ ಬರಲಿಕ್ಕೆ, ಈ ಕ್ಷೇತ್ರಕ್ಕೆ ಬರಲಿಕ್ಕೆ ಎಲ್ಲ ರೀತಿಯ ಸೌಕರ್ಯಗಳು ಇರುತ್ತೆ. ಸಪ್ತರ್ಷಿಗಳು, ಬ್ರಹ್ಮರ್ಷಿಗಳು, ರಾಜರ್ಷಿಗಳಿಂದ, ಎಲ್ಲ ದೇವತೆಗಳಿಂದ ಹಿಡಿದು, ಋಷಿವಂದಿಗಳಿಂದ ಹಿಡಿದು, ಸಮಸ್ತ ಒಬ್ಬ ಸಾಮಾನ್ಯ ಜೀವರಾಶಿಯಿಂದ ಹಿಡಿದು, ಜೀವಾತ್ಮರಿಂದ ಹಿಡಿದು ಎಲ್ಲರಿಗೂ ಸರ್ವತೋಮುಖ ಅಭಿವೃದ್ಧಿಯನ್ನು ಕರುಣಿಸ್ತಕ್ಕಂತಹ ಇದು ಮಹಾಕ್ಷೇತ್ರವಾಗಿದೆ. ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ, ಇಲ್ಲಿ ಬಂದು ಅವನನ್ನು ಒಂದು ಸಲ ದರ್ಶನ ಮಾಡಿ ಅವನು ಮತ್ತೆ ನಿಮ್ಮನ್ನು ಕರೆಸ್ಕೊಳ್ತಾನೆ ಇರ್ತಾನೆ. ಅವನು ನಿಮ್ಮ ಅಭಿಷ್ಟಗಳನ್ನೆಲ್ಲ ನೆರವೇರಿಸ್ತಾನೆ ಇರ್ತಾನೆ. ಇಹದಲ್ಲಿ ಇರ್ತಕ್ಕಂಥ ಇಚ್ಛೆಗಳನ್ನು, ಪರಕ್ಕೆ ಬೇಕಾಗಿರ್ತಕ್ಕಂಥ ಸೌಭಾಗ್ಯಗಳನ್ನು, ಪುಣ್ಯಫಲಗಳನ್ನು ಕರುಣಿಸಿ ಇಹದಲ್ಲೂ ಪರದಲ್ಲೂ ಅವನು ಒಡೆಯನಾಗಿ ನಿಮ್ಮನ್ನು ಸದಾ ಸಂರಕ್ಷಣೆ ಮಾಡ್ತಾನೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಓಂ ನಮೋ ವೆಂಕಟೇಶಾಯ. ಸಮಸ್ತ ಲೋಕೋ ಸುಖಿನೋ ಭವಂತು. ಸಮಸ್ತ ಸಂತ ನಿರಾಮಯ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಹೈದರಾಬಾದ್ನ ಜೂಬಿಲಿ ಹಿಲ್ಸ್ನಲ್ಲಿರುವ ತಿರುಮಲ ತಿರುಪತಿ ದೇವಸ್ಥಾನದ ಆಧ್ವರ್ಯದಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ವೈಭವೋಪೇತವಾಗಿ ಜರುಗುತ್ತಿವೆ. ಬ್ರಹ್ಮೋತ್ಸವಗಳಲ್ಲಿ ಶನಿವಾರ ಬೆಳಗ್ಗೆ ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ಕಲ್ಪವೃಕ್ಷ ವಾಹನ ಸೇವೆಯು ಜರುಗಿತು. ಶ್ರೀದೇವಿ ಭೂದೇವಿ ಸಮೇತವಾಗಿ ಸ್ವಾಮಿಯವರ ಉತ್ಸವ ಮೂರ್ತಿಗಳನ್ನು ಸರ್ವಾಲಂಕಾರ ಶೋಭಿತವಾಗಿ ಅಲಂಕರಿಸಿ ಕೋರಿಕೆಗಳನ್ನು ನೀಡುವ ಕಲ್ಪವೃಕ್ಷ ವಾಹನದಲ್ಲಿ ಆಸೀನರನ್ನಾಗಿಸಿದರು. ಆನಂತರ ಅರ್ಚಕರು ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿ ಆರತಿಯನ್ನು ಸಮರ್ಪಿಸಿದರು. ಆನಂತರ ಭಕ್ತರ ಗೋವಿಂದ ನಾಮಸ್ಮರಣೆಗಳು, ತಾಳಮೇಳ, ಅನೇಕ ಸಾಂಸ್ಕೃತಿಕ ಪ್ರದರ್ಶನಗಳ ನಡುವೆ ಆಲಯದ ಮಾಡಬೀದಿಗಳಲ್ಲಿ ಸ್ವಾಮಿಯವರ ವಾಹನ ಸೇವೆ ನಯನ ಮನೋಹರವಾಗಿ ಜರುಗಿತು. ವಾರ್ಷಿಕ ಬ್ರಹ್ಮೋತ್ಸವವನ್ನು ಪುರಸ್ಕರಿಸಿ ಜೂಬಿಲಿ ಹಿಲ್ಸ್ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಶನಿವಾರ ಸ್ನಾಪನ ತಿರುಮಂಜನ ನಿರ್ವಹಿಸಿದರು. ಪ್ರತ್ಯೇಕ ಸ್ನಾನಪೀಠದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ಆಸೀನಗೊಳಿಸಿ ಅರ್ಚಕರು ಆಗಮುಕ್ತವಾಗಿ ಷೋಡಶೋಪಚಾರವನ್ನು ನಿರ್ವಹಿಸಿ ವೈದಿಕ ಪೂಜೆಗಳನ್ನು ಪೂರ್ಣಗೊಳಿಸಿದರು. ಆನಂತರ ವೇದಮಂತ್ರ, ಮಂಗಳವಾದ್ಯಗಳ ನಡುವೆ ಸ್ವಾಮಿ ಅಮ್ಮನವರಿಗೆ ಪಂಚಾಮೃತಗಳು, ಅರಿಶಿನ, ಚಂದನಾದಿ ದ್ರವ್ಯಗಳೊಂದಿಗೆ ಸ್ನಪನ ತಿರುಮಂಜನವನ್ನು ನಿರ್ವಹಿಸಿ ಕರ್ಪೂರದಾರತಿಯನ್ನು ಸಮರ್ಪಿಸಿದರು.
ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವು ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಇಒರವರು ನಿರ್ಧರಿಸಿದರು. ಅದರಂತೆಯೇ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರುವುದು. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. विना वेङ्कटेशं ननाथो ननाथः सदा वेङ्कटेशं स्मरामि स्मरामि. हरे वेङ्कटेश प्रसीद प्रसीद. प्रियं वेङ्कटेश प्रयच्छ प्रयच्छ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಹೊಸ ಮಾರಿಗುಡಿಯಲ್ಲಿ ನಾಗಾರಾಧನೆಯನ್ನು ಆಚರಿಸಲಾಯಿತು. ಬ್ರಹ್ಮಕಲಶೋತ್ಸವದ ನಿಮಿತ್ತ ನಾಗದೇವರ ಪ್ರೀತ್ಯರ್ಥವಾಗಿ ನಾಗತನು ತರ್ಪಣವನ್ನು ಮಾಡಲಾಯಿತು. ಮಂಡಲ ಪೂಜೆಯನ್ನು ಮಾಡಿ 9 ನಾಗಪಾದ್ರಿಗಳ ಸಮ್ಮುಖದಲ್ಲಿ ಮಂಡಲ ಪೂಜೆ, ಆಶ್ಲೇಷ ಬಲಿ, ನಾಗತರ್ಪಣವನ್ನು ಮಾಡಲಾಯಿತು. ಮಹಾಸುದರ್ಶನ ಹೋಮ, ವಾಸ್ತುಪೂಜೆ ಹಾಗೂ ವಾಸ್ತು ಹೋಮವನ್ನು ನೆರವೇರಿಸಲಾಯಿತು. ಬೆಂಗಳೂರಿನ ವೈಟ್ಫೀಲ್ಡ್ ರಸ್ತೆಯಲ್ಲಿ ನೆಲೆಸಿರುವ ದೇವಿ ಕರುಮಾರಿಯಮ್ಮನ ದೇವಸ್ಥಾನದಲ್ಲಿ ದೇವಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು. ಈ ಪ್ರಯುಕ್ತ ಶ್ರೀ ಏಕಾಂಬರೇಶ್ವರ ಸ್ವಾಮಿಗೆ ಭಿಕ್ಷಾಟನೆ ಮೂರ್ತಿಗೆ ವಿಶೇಷ ಪಂಚಾಮೃತ ಮತ್ತು ವಿವಿಧ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡಿ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರವನ್ನು ಮಾಡಿ ಧೂಪದೀಪ ನೈವೇದ್ಯವನ್ನು ಅರ್ಪಿಸಿ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಇದೇ ಸಂದರ್ಭದಲ್ಲಿ ಶ್ರೀದೇವಿ ಕಾಳಿಯಮ್ಮನ ಉತ್ಸವ ಮೂರ್ತಿಗೆ ವಿಶೇಷ ಅಲಂಕಾರವನ್ನು ಮಾಡಿ ಪ್ರಾಕಾರೋತ್ಸವ ಮಾಡಲಾಯಿತು. ತದನಂತರ ಶ್ರೀ ಆದಿಲಿಂಗೇಶ್ವರನಿಗೆ ಪಾರ್ವತಿ ದೇವಿಗೆ ಅಭಿಷೇಕವನ್ನು ಮಾಡಿ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರ ಮಾಡಿ ಧೂಪದೀಪ ನೈವೇದ್ಯವನ್ನು ಅರ್ಪಿಸಿ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆಯನ್ನು ಸಲ್ಲಿಸಿ ದೇವರ ಅನುಗ್ರಹವನ್ನು ಪಡೆದರು.
ಮೈಸೂರಿನ ರಾಮಾನುಜ ರಸ್ತೆ ಅಗ್ರಹಾರದಲ್ಲಿರುವ ಶ್ರೀ ಕಾಮೇಶ್ವರ ಕಾಮೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು. ಇದರ ಅಂಗವಾಗಿ ದೇವಾಲಯವನ್ನು ವಿದ್ಯುತ್ ದೀಪಗಳಿಂದ ವಿಶೇಷವಾಗಿ ಅಲಂಕರಿಸಲಾಗಿತ್ತು. ನಂತರ ಗರ್ಭಾಲಯದಲ್ಲಿರುವ ಶ್ರೀ ಕಾಮೇಶ್ವರ ಕಾಮೇಶ್ವರಿ ಅಮ್ಮನವರಿಗೆ ಪರಿಮಳಭರಿತ ಪುಷ್ಪಮಾಲೆಗಳಿಂದ ಹಾಗೂ ಬಿಲ್ವಪತ್ರೆಯಿಂದ ಕಣ್ಣು ಕೋರಿಸುವಂತೆ ಅಲಂಕರಿಸಲಾಯಿತು. ತರುವಾಯ ಶಿವಲಿಂಗಕ್ಕೆ ಪಂಚಾಮೃತಾಭಿಷೇಕವನ್ನು ನೆರವೇರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಸಾವಿರಾರು ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ದೇವರುಗಳ ದರ್ಶನವನ್ನು ಪಡೆದು ಕೃತಾರ್ಥರಾದರು. ಸೇಲಂ ಬಳಿಯ ಎಡಪ್ಪಾಡಿಯಲ್ಲಿರುವ ಅಂಕಾಳ ಪರಮೇಶ್ವರಿ ದೇವಸ್ಥಾನದಲ್ಲಿ ತೆಪ್ಪೋತ್ಸವ ಅತ್ಯಂತ ವೈಭವದಿಂದ ಜರುಗಿತು. ಸೇಲಂ ಬಳಿಯ ಎಡಪ್ಪಾಡಿ ಶ್ರೀ ಅಂಕಾಲ ಪರಮೇಶ್ವರಿ ದೇವಸ್ಥಾನದ ಮಾಸಿ ಮಾಸ ಉತ್ಸವವು ಕಳೆದ ವಾರ ಧ್ವಜಾರೋಹಣದೊಂದಿಗೆ ಪ್ರಾರಂಭವಾಯಿತು. ಇದರ ಅಂಗವಾಗಿ ತಿರುಕಲ್ಯಾಣಂ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ನಡೆದವು. ತರುವಾಯ ಆಲಯದಲ್ಲಿ ಅಂಕಾಲ ಪರಮೇಶ್ವರಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ಅಲಂಕೃತ ತೆಪ್ಪದಲ್ಲಿ ಆಸೀನಗೊಳಿಸಿ ಪೂಜೆಗಳ ನಂತರ ತೆಪ್ಪೋತ್ಸವ ನಿರ್ವಹಿಸಿದರು. ತರುವಾಯ ಆಲಯ ಪ್ರಾಂಗಣದಲ್ಲಿ ಅಮ್ಮನವರಿಗೆ ಊಂಜಲ್ ಸೇವೆ ನಿರ್ವಹಿಸಿದರು. ಮಾಸಿ ಮಾಸ ಪೂಜೆಗಳ ಪ್ರಯುಕ್ತ ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಆಲಂಬಗಿರಿಯಲ್ಲಿ ನೆಲೆಸಿರುವ ಶ್ರೀ ಗುರುಮೂರ್ತೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವವನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು. ದೇವಾಲಯದ ಗರ್ಭಗುಡಿಯಲ್ಲಿರುವ ಶ್ರೀ ಗುರುಮೂರ್ತೇಶ್ವರ ಸ್ವಾಮಿಯನ್ನು ವಿವಿಧ ಬಗೆಯ ಹೂಗಳಿಂದ ಸರ್ವಾಲಂಕೃತವಾಗಿ ಅಲಂಕರಿಸಲಾಗಿತ್ತು. ವಿಶೇಷವಾಗಿ ಮಂಗಳವಾದ್ಯಗಳು, ವೀರಗಾಸೆ ಹಾಗೂ ತಮಟೆ ವಾದ್ಯಗಳು ಗಮನ ಸೆಳೆದವು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಬೆಂಗಳೂರು ನಗರದ ವಿಜಯನಗರದಲ್ಲಿರುವ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದಲ್ಲಿ ಶ್ರೀ ಗಂಗಾಧರೇಶ್ವರ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಶ್ರೀ ಗಂಗಾಧರೇಶ್ವರ ಸ್ವಾಮಿಗೆ ಬೆಳ್ಳಿ ಕವಚ ಧಾರಣೆ ಮಾಡಿ ವಿಶೇಷ ಅಲಂಕಾರ ಮತ್ತು ಪರಿವಾರ ದೇವರುಗಳಾದ ಶ್ರೀ ಗಣೇಶ, ಪಾರ್ವತಿ ಹಾಗೂ ಪ್ರಸನ್ನ ಆಂಜನೇಯ ಸ್ವಾಮಿಗೆ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರವನ್ನು ಮಾಡಿ ಧೂಪದೀಪ ನೈವೇದ್ಯವನ್ನು ಅರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಪೂಜೆಯನ್ನು ಸಲ್ಲಿಸಿ ದೇವರ ದರ್ಶನವನ್ನು ಪಡೆದು ದೇವರ ಅನುಗ್ರಹಕ್ಕೆ ಪಾತ್ರರಾದರು. ಕೋಲಾರ ಜಿಲ್ಲೆಯ ಸೀಸಂದ್ರ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಪೂಜೆಯನ್ನು ಆಚರಿಸಲಾಯಿತು.
ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ದೇವರುಗಳನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ಮೊದಲಿಗೆ ನವಗ್ರಹಗಳಿಗೆ ಪೂಜೆಯನ್ನು ಸಲ್ಲಿಸಲಾಯಿತು. ತರುವಾಯ ಗಣಪತಿ, ಪಾರ್ವತಿ, ಚಂದ್ರಮೌಳೇಶ್ವರ ಸ್ವಾಮಿಗೆ ಅಷ್ಟೋತ್ತರ ಪುಷ್ಪಾರ್ಚನೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅನೇಕ ಮಂದಿ ದೇವರ ದರ್ಶನವನ್ನು ಪಡೆದು ಕೃತಾರ್ಥರಾದರು. ಬೆಂಗಳೂರಿನ ನಂದಿದುರ್ಗ ರಸ್ತೆಯಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಾಮಿಗೆ ಶನಿವಾರದ ಪ್ರಯುಕ್ತ ವಿಶೇಷ ಪೂಜೆಯನ್ನು ನೆರವೇರಿಸಿದರು. ಈ ನಿಮಿತ್ತ ಸ್ವಾಮಿಗೆ ಬಗೆ ಬಗೆಯ ಪುಷ್ಪಗಳಿಂದ ಹಾಗೂ ಬೆಣ್ಣೆಯಿಂದ ಅಲಂಕಾರವನ್ನು ಮಾಡಿ ಉಪಾಲಯದ ಗಣಪತಿ, ಶ್ರೀರಾಮಚಂದ್ರ ಸ್ವಾಮಿ ಹಾಗೂ ಅಮ್ಮನವರಿಗೂ ಕೂಡ ಅಲಂಕಾರವನ್ನು ಮಾಡಿ ಮಂಗಳಾರತಿಯನ್ನು ಬೆಳಗಲಾಯಿತು. ನೆರೆದ ಅನೇಕ ಮಂದಿ ಭಕ್ತರು ವಾಯುಪುತ್ರನ ದರ್ಶನವನ್ನು ಪಡೆದು ಪುನೀತರಾದರು. ಮೈಸೂರಿನ ಬನುಮಯ್ಯ ರಸ್ತೆಯಲ್ಲಿರುವ ಶ್ರೀ ವೀರಭದ್ರಸ್ವಾಮಿ ದೇವಸ್ಥಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆಯ ಪ್ರಯುಕ್ತ ದೇವರಿಗೆ ವಿಶೇಷ ಉತ್ಸವಾದಿ ಪೂಜೆಯನ್ನು ನೆರವೇರಿಸಲಾಯಿತು. ಇದರ ಅಂಗವಾಗಿ ಮೊದಲಿಗೆ ದೇವಾಲಯದ ಆವರಣದಲ್ಲಿ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರಸ್ವಾಮಿ ಹಾಗೂ ಚಾಮರಾಜಸ್ವಾಮಿ ಉತ್ಸವ ಮೂರ್ತಿಗಳಿಗೆ ವಿಶೇಷ ಪೂಜೆಯನ್ನು ನಿರ್ವಹಿಸಲಾಯಿತು. ನಂತರ ದೇವಾಲಯದ ಪ್ರಾಂಗಣದಲ್ಲಿ ಮೈಲಾರಿ ಕುಣಿತದೊಂದಿಗೆ ಪ್ರಾಕಾರೋತ್ಸವವು ನೆರವೇರಿತು. ಬಳಿಕ ಗರ್ಭಾಲಯದಲ್ಲಿರುವ ವೀರಭದ್ರಸ್ವಾಮಿಗೆ ಮಹಾಮಂಗಳಾರತಿಯನ್ನು ನೆರವೇರಿಸಲಾಯಿತು. ಭಕ್ತಾದಿಗಳು ಸ್ವಾಮಿಗೆ ನಡೆದ ವಿವಿಧ ವಿಶೇಷ ಪೂಜಾ ಉತ್ಸವದಲ್ಲಿ ಭಾಗಿಯಾಗಿ ಪುನೀತರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಗುಡಿಪಲ್ಲಿ ಗ್ರಾಮದಲ್ಲಿ ನೆಲೆಸಿರುವ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದಲ್ಲಿ ಶಿವರಾತ್ರಿ ಉತ್ಸವಗಳು ಅತ್ಯಂತ ವೈಭವದಿಂದ ಜರುಗುತ್ತಿವೆ. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ಸ್ವಾಮಿಯನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ತರುವಾಯ ಪೂಜೆಯೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಕಾಶಿ ವಿಶ್ವನಾಥ ಸ್ವಾಮಿಯ ದರ್ಶನವನ್ನು ಪಡೆದು ಕೃತಾರ್ಥರಾದರು. ಬೆಂಗಳೂರಿನ ಇಟ್ಟಮಡುವಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಾಮಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು. ಈ ನಿಮಿತ್ತ ವಾಯುಪುತ್ರನಿಗೆ ವಿವಿಧ ಬಗೆಯ ಸುಗಂಧಭರಿತ ಪುಷ್ಪಗಳಿಂದ ವಿಶೇಷವಾಗಿ ಅಲಂಕಾರವನ್ನು ಮಾಡಿ ಅಷ್ಟೋತ್ತರ ತುಳಸಿ ಅರ್ಚನೆಯೊಂದಿಗೆ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ನೆರೆದ ಅನೇಕ ಮಂದಿ ಭಕ್ತರು ಶ್ರೀ ಆಂಜನೇಯನ ಕೃಪೆಗೆ ಪಾತ್ರರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ಗೋವಿಂದ 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 ಗೋವಿಂದ
ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಅನಂತೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಾರ್ಷಿಕ ರಥೋತ್ಸವದ ನಿಮಿತ್ತ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸಾಹಿತ್ಯರಾಜ್ ಉಡುಪಿ ಇವರಿಂದ ವೇಣುವಾದನ ಕಾರ್ಯಕ್ರಮ ನಡೆಯಿತು. ಮೈಸೂರಿನ ಹೆಬ್ಬಾಳದ 2ನೇ ಹಂತದಲ್ಲಿರುವ ಕುಮಾರ್ ಪ್ರದರ್ಶಕ ಕಲೆಗಳ ಕೇಂದ್ರದಲ್ಲಿ 4 ದಿನಗಳ ಕಾಲ ಅಂತಾರಾಷ್ಟ್ರೀಯ ಕಲಾ ಉತ್ಸವವು ಜರುಗುತ್ತಿದ್ದು, ಇದರ ಅಂಗವಾಗಿ ಮೈಸೂರಿನ ವಿಸ್ಮಯ ಸ್ಕೂಲ್ ವತಿಯಿಂದ ಗುರು ಸ್ಮೃತಿ ರಮೇಶ್ ಕೌಶಿಕ್ ಮತ್ತು ವಿದುಷಿ ಬಿಸ್ಮಿ ಶೈನ್ ರವರಿಂದ ಭರತನಾಟ್ಯ ಕಾರ್ಯಕ್ರಮ ನೆರವೇರಿತು. ಚಿನ್ಮಯ ರೂಪಂ ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ ಪಂಕಜನೇತ್ರಂ ಪರಮ ಪವಿತ್ರಂ ಶಂಖಚಕ್ರಧರ ಚಿನ್ಮಯ ರೂಪಂ ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ ಪಂಕಜನೇತ್ರಂ. ಉಡುಪಿಯ ಕಾಪು ತಾಲೂಕಿನ ಮಾರಿಗುಡಿಯ ಬ್ರಹ್ಮಕಲಶೋತ್ಸವದ ನಿಮಿತ್ತ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮಧುರಾ ಬಾಲಸುಬ್ರಹ್ಮಣ್ಯ ಮತ್ತು ಬಳಗದವರಿಂದ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.